ಅವರು ನಮ್ಮ ರಾಜ್ಯಕ್ಕೆ ಕೊಟ್ಟಿರುವಂಥ ರಾಜಕಾರಣ ಕೊಟ್ಟಿರುವಂತಹ ಸಾಂಸ್ಕೃತಿಕ ಲೋಕ ಕೊಟ್ಟಿರುವಂತಹ ನೆನಪುಗಳನ್ನು ನೋಡ್ಕೊಳ್ತಾರೆ. ತಕ್ಷಣಕ್ಕೆ ಅನಿಸ್ತಿರೋದು ಒಂದು ದೊಡ್ಡ ಶೂನ್ಯತೆ, ವ್ಯಾಕ್ಯೂಮ್ ಅಂತೀವಲ್ಲ ಅದು. ಕಾರಣ ಏನಂದರೆ ಕೃಷ್ಣ ಅವರಂಥ ರಾಜಕಾರಣಿಗಳು ಸಿಗೋದು ಕಷ್ಟ. ಯಾಕೆಂದರೆ ರಾಜಕಾರಣವೇ ಎಂಥ ವಿಷವರ್ತುಲ ಅಂದರೆ ಅವ್ರನ್ನ ದುಷ್ಟರನ್ನಾಗಿ ಭ್ರಷ್ಟರನ್ನಾಗಿ ಮಾಡಿ ಒಳ್ಳೆಯವರು ಅಂತ ಇದ್ದವರು ಅಲ್ಲಿಗೆ ಹೋಗ್ತಿದ್ದ ಹಾಗೆ ಏನೇನೋ ಕೆಸರು ಮೆತ್ಕೊಂಡು ಏನೋ ಆಗೋಗ್ಬಿಡುತ್ತೆ. ಅದು ಪರಿಶುದ್ಧವಾಗಿರ್ಬೇಕೆಲ್ಲರೂ ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಕೃಷ್ಣ ಅವರು ನಮ್ಮ ಜಿಲ್ಲೆಯವರು, ಅಭಿಮಾನ ಅದು. ಕೆ ವಿ ಶಂಕರೇಗೌಡರು, ಎಚ್ ಡಿ ಕೃಷ್ಣಪ್ಪ ಕೊಟ್ಟಂಥ ನಮ್ಮ ಜಿಲ್ಲೆ. ಒಂದು ಕಡೆ ಕೃಷ್ಣಪ್ಪನವ್ರನ್ನ ಪುಣ್ಯಕೋಟಿ ಅಂತ ಕರೀತಾ ಇದ್ವಿ ಅಂತ, ನಮ್ಮ ಕೆ ವಿ ಶಂಕರೇಗೌಡರು ನಿತ್ಯ ಸಚಿವರು ಅಂತ ಕುವೆಂಪು ಕರೀತಾಯಿದ್ರು. ಆ ಎರಡು ಗಣ್ಯ ವ್ಯಕ್ತಿಗಳು ಏನಿದ್ದಾರೆ ಆ ಪರಂಪರೆಯಲ್ಲಿ ಕೃಷ್ಣ ಇವತ್ತು ಕಾಣಿಸ್ತಾರೆ. ಸಾವು ಅನಿರೀಕ್ಷಿತ, ಇದು ಗೊತ್ತಿದ್ದಂಥದ್ದೇ, ತುಂಬ ಜೀವನ ನಡೆಸಿದ್ದಾರೆ. ನಮಗೆ ಅವ್ರ ಜೊತೆ ಇರೋ ಒಡನಾಟ ಏನಂದರೆ, ಬರಹಗಾರನಾಗಿ ಅವ್ರ ಜೊತೆ ಒಡನಾಟ ಇದೆ. ನನ್ನ ಕೃತಿಗಳನ್ನು ಓದಿದ್ದಾರೆ, ಮಾತನಾಡಿದ್ದಾರೆ, ಫೋನ್ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ನಮ್ಮ ಹಳ್ಳಿಯಲ್ಲಿ ನಡೀತಿದ್ದಂಥ ಸಾಂಸ್ಕೃತಿಕ ಚಟುವಟಿಕೆಗಳು, ಯುವಕ ಸಂಘ, ನಮ್ಮ ಹೋರಾಟ, ಅದರಲ್ಲೆಲ್ಲ ನಮ್ಮನ್ನು ನೋಡಿ ಮೆಚ್ಚಿದ್ದಾರೆ. ಚಲನಚಿತ್ರ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅದರಲ್ಲೂ ಕೂಡ ಅವ್ರ ಜೊತೆಗೆ ಒಡನಾಟ ನನಗೆ ಇತ್ತು, ಬಹಳ ಇತ್ತು ಒಡನಾಟ. ಆ ಒಡನಾಟ ಅವರು ಅವಧಿಯಲ್ಲಿ ಚಿತ್ರರಂಗಕ್ಕೆ ಅವರಿದ್ದಂಥ ಪ್ರೀತಿ, ಪ್ರೋತ್ಸಾಹ ಬಹಳ ಇತ್ತು. ಸಬ್ಸಿಡಿ ಇರ್ಬೋದು, ಪ್ರಶಸ್ತಿಗಳಿರ್ಬೋದು, ಆಯಾ ವರ್ಷದ ಸಬ್ಸಿಡಿ ಆಯಾ ವರ್ಷವೇ ಕೊಡುವಂಥದ್ದು, ಮತ್ತು ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥದ್ದು. ಒಂದು ಸಲ ಪ್ರಶಸ್ತಿ ಮಂಡ್ಯಕ್ಕೆ ಬರಬೇಕಾಗಿತ್ತು. ಆವತ್ತೇ ಕೋಲಾರದಲ್ಲಿ ಒಂದು ದಲಿತರ ಸಜೀವ ದಹನ ಆಯಿತು. ಆವತ್ತವರು ಕೋಲಾರಕ್ಕೆ ಹೋದರು, ಮಂಡ್ಯಕ್ಕೆ ಬರಲಿಲ್ಲ. ಅದು ನಿಜವಾದಂಥ ಸರಿಯಾದ ನಡವಳಿಕೆ. ಅವತ್ತು ಅಲ್ಲಿಗೆ ಬಂದಿದ್ದರು ಅವರು, ಅಲ್ಲಿಗೆ ಹೋಗದೆ ಅವ್ರ ವ್ಯಕ್ತಿತ್ವ ತೆಗೆದು ಹೋಗ್ತಿತ್ತು. ಯಾಕೆಂದರೆ ಸಿನಿಮಾ ಅವಾರ್ಡ್ ಯಾರಾದರೂ ಕೊಡ್ತಾರೆ, ಆದರೆ ಅಲ್ಲಿಗೆ ಹೋದರು ಅವರು. ನಾನು ಅದನ್ನು ನನ್ನ ಒಂದು ಬರವಣಿಗೆಯಲ್ಲಿ ದಾಖಲಿಸಿದ್ದೀನಿ. ಅದಾದಮೇಲೆ ರಾಜ್ಕುಮಾರ್ ಅವರ ಅಪಹರಣ ಆದಾಗ ಬಹಳ ಅದನ್ನು ನಿಭಾಯಿಸಿದ ರೀತಿ ತುಂಬ ದೊಡ್ಡದು. ಇನ್ಯಾವುದೇ ರಾಜಕಾರಣಿಯಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು, ಅದನ್ನು ನಿಭಾಯಿಸಬೇಕಾದ್ರೆ ಬಹಳ ಕಷ್ಟ ಆಗ್ತಿತ್ತು. ಅವರು ಒಂದು ಕಡೆ ಎರಡು ರಾಜ್ಯಗಳ ಸಂಬಂಧ, ಇನ್ನೊಂದು ಕಡೆ ಇಡೀ ಕರ್ನಾಟಕದ ಜನ ಕುದೀತಾ ಇದ್ದರು, ಅಣ್ಣ ಅವರು ವಾಪಸ್ ಕರ್ಕೊಂಬನ್ನಿ. ಹೆಂಗೆ ಕರ್ಕೊಂಬರೋದು? ಸೂಕ್ಷ್ಮವಾದ ವಿಚಾರ. ಅದನ್ನು ಬಹಳ ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ನಿಭಾಯಿಸಿದ ರೀತಿ. ನಾವೆಲ್ಲ ಆಗ ಅಮೆರಿಕದಲ್ಲಿದ್ದೆ, ಅಲ್ಲಿಗೆ ಚಿತ್ರೀಕರಣ ನಾವು ರಜೆ ಕೊಟ್ಟು ಅವರಿಗೆ ನಾವು ಸಹಾನುಭೂತಿ ಸೂಚಿಸಿದ್ವಿ. ಇದೆಲ್ಲ ಬಿಟ್ಟು ನೋಡಿ, ಅವರು ನಾವೆಲ್ಲ ದಕ್ಷಿಣ ಬೆಂಗಳೂರಿನವರು, ಸೌತ್. ಆ ಕಡೆ ಬಂದರೆ ಏನಕ್ಕೋ ಬರೋರು, ದೋಸೆ ದಿನ ವಿದ್ಯಾರ್ಥಿ ಭವನ್ಗೋ ಇಲ್ಲ MTRಗೋ ಮೈಯಾಸ್ಗೋ ಬಂದರೆ ಎಲ್ಲರಿಗೂ ಕರೆಯೋರು. ಅಲ್ಲಿ ಸುತ್ತ ಇರೋ ಲೇಖಕರಿಗೆ ಏನೂ ಉದ್ದೇಶ ಇಲ್ಲ, ಒಟ್ಟಿಗೆ ಉಪಹಾರ ಮಾಡೋದು. ಎಂಥ ಸಜ್ಜನ ನಡವಳಿಕೆ ಅದು. ಯಾರಿಗಷ್ಟು ಪುರ್ಸೊತ್ತಿದೆ ಈಗ ಹೇಳಿ? ಕರೆಸಿ ಎಲ್ರಿಗೂ ಹೇಗಿದ್ದೀರಿ, ಏನು ಬರೀತಾ ಇದ್ದೀರಿ, ನೀವೇನು ಮಾಡ್ತಿದ್ದೀರಿ, TV ಸೀರಿಯಲ್ ಏನು ಮಾಡ್ತಾಯಿದ್ದೀರಿ, ನಾಟಕ ಏನು ನಡೀತಾ ಇದೆ ಅಂತ ರಂಗಭೂಮಿಯವರು, ಕಿರುತೆರೆಯವರು, ಸಾಹಿತಿಗಳು ಎಲ್ಲರನ್ನೂ ಕರೆಸ್ತಿದ್ರು. ಆ ಥರದ ಬೇಕಾದಷ್ಟು ಭೋಜನ ಕೂಟಗಳಲ್ಲಿ, ಚರ್ಚಾ ಕೂಟಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ಐ ಆಮ್ ಸೋ ಹ್ಯಾಪಿ ಅಬೌಟ್ ಮೈ ಮೆಮೊರೀಸ್ ವಿತ್ ಹಿಮ್. ಅದು ನನಗೆ ಯಾವಾಗಲೂ ಒಂದು ಧನ್ಯತೆ ತಂದುಕೊಡುತ್ತೆ. ನಮ್ಮ ಜಿಲ್ಲೆಯಲ್ಲಿ ಅಂಥ ಒಬ್ಬ ರಾಜಕಾರಣಿ ಇದಾರಲ್ಲ ಅಂತ. ನಾವೇನು ಅವ್ರ ಹತ್ರ ಯಾವ ಅರ್ಜಿ ಇಟ್ಕೊಂಡು ಹೋಗ್ತಿರಲಿಲ್ಲ, ಅದು ಅವಶ್ಯಕತೆ ಇರ್ತಿರಲಿಲ್ಲ. ಆದರೆ ಅವ್ರಿಗೆ ಸಾಹಿತಿಗಳಂದ್ರೆ ಪ್ರೀತಿ, ಸಂಗೀತ ಅಂದರೆ ಪ್ರೀತಿ. ಒಂದು ಚೌಡಯ್ಯ ಮೆಮೋರ್ ಹಾಲಲ್ಲಿ ಯಾವುದೋ ಒಂದು ಸಂಗೀತ ನಡೀತಾ ಇತ್ತು, ಬಂದು ಮುಂದೆ ಕೂತಿದ್ದಾರೆ, ಸುಮ್ಮನೆ ಬಂದು ಕೂತ್ಕೊಳ್ಳೋದು. ಮುಖ್ಯಮಂತ್ರಿಯಾಗೆಲ್ಲ ಸಭಿಕರಾಗಿ ಆ ಥರದ ಸರಳತೆ ಮತ್ತು ಸೂಕ್ಷ್ಮ ವ್ಯಕ್ತಿತ್ವ ಇತ್ತು ಅವ್ರಿಗೆ. ಅವರು ಇದ್ದಷ್ಟು ಕಾಲ ಬೆಂಗಳೂರಿನ ಇವತ್ತಿನ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ಇತ್ತಲ್ಲ, ಅದು ಅದರ ಬೀಜಾಂಕುರ ಅಲ್ಲಿತ್ತು. ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಂಥ ಮಿಡ್ ಡೇ ಮೀಲ್ಗಳು, ಇಂಥ ಅನೇಕ ಯೋಜನೆಗಳನ್ನು ಅವರು ತಂದರು. ಟೀಕೆಗಳು ಇರ್ತಿತ್ತು ಸಹಜವಾಗಿ, ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ಬಟ್ ಯಾವ ಟೀಕೆಗೂ ಅವರು ಅಬ್ಯೂಸಿವ್ ಆಗಿ ಉತ್ತರ ಕೊಡೋದು, ಒರಟಾಗಿ ಉತ್ತರ ಕೊಡೋದು ಮಾಡ್ತಿರಲಿಲ್ಲ. ಭಾಳ ಇಂಪಾರ್ಟೆಂಟ್ ಇದು ಇವತ್ತು ರಾಜಕಾರಣದಲ್ಲಿ. ನಿಮಗೆ ಟೀಕೆ ಟಿಪ್ಪಣಿಗಳಿಗೆ ಸರಿಯಾಗಿ ಉತ್ತರಿಸೋದು, ಘನತೆಯಿಂದ ಉತ್ತರಿಸೋದು ತುಂಬ ಮುಖ್ಯ. ಈಗ ಅದು ಕಡಿಮೆ ಆಗ್ತಾಯಿದೆ, ಸಹನೆ ಕಡಿಮೆ ಆಗ್ತಾಯಿದೆ. ವಿರೋಧಕ್ಕೆ ವಿರೋಧ ಮಾಡೋದಲ್ಲ, ಅದನ್ನು ನಿಭಾಯಿಸೋ ರೀತಿ, ಅದು ನಿಜವಾದ ಒಬ್ಬ ಟ್ರೂ ಸ್ಟೇಟ್ಸ್ಮನ್ ಮಾಡೋ ಕೆಲಸ. ನನಗೆ ಅದಕ್ಕೆ ಅವ್ರ ಬಗ್ಗೆ ತುಂಬ ಅಭಿಮಾನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.